ಸತತವಾಗಿ ಸುರಿದ ಮಳೆಯಿಂದ ಶಾನ್ವಾಡ್, ಹಾಳಕುಸುಗಲ್, ಬಳ್ಳೂರು ರಸ್ತೆ ಹಾಗೂ ಗುಡಿಸಾಗರ್, ನಾಗನೂರ್, ತಡಹಾಳ್ ರಸ್ತೆಗಳು ಸಾರ್ವಜನಿಕ ಸಂಪರ್ಕವನ್ನೇ ಕಡಿದುಕೊಂಡಿವೆ. ಮಳೆ ನಿಂತ ತಕ್ಷಣವೇ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತೇನೆ ಎಂದು ಶಾಸಕ NH ಕೋನರೆಡ್ಡಿ ಹೇಳಿದರು. ಅವರು ಶನಿವಾರ ದಿನ ಶಾನ್ವಾಡ್, ಹಾಳಕುಸುಗಲ್, ಬಳ್ಳೂರು ಹಾಗೂ ಗುಡಿಸಾಗರ, ನಾಗನೂರ್, ಸೊಟಕ್ನಾಳ್, ಕಡದಳ್ಳಿ ರಸ್ತೆಗಳನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಮಾತನಾಡಿದರು. ಕಳೆದ 10 ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದ ಎರಿಮಣ್ಣಿನ ಪ್ರದೇಶವಾಗಿರುವುದರಿಂದ ರಸ್ತೆಗಳು ಮಳೆಯಿಂದ ನೆನೆದು ಹಾಳಾಗಿವೆ. ಇದರಿಂದ ಬಸ್ ಸಂಚಾರ ಹಾಗೂ ಸಾರ್ವಜನಿಕರಿಗೆ ಸಂಪರ್ಕ ಕಡಿತಗೊಂಡು ಶಾಲಾ ಮಕ್ಕಳಿಗೆ ತೊಂದರೆಯಾಗಿದೆ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ತಾತ್ಕಾಲಿಕವಾಗಿ ಖಾಸಗಿ ವಾಹನದ ವ್ಯವಸ್ಥೆ ಮಾಡಿದರು. ಇನ್ನು ರೈತರು ಬೆಳೆದ ಹೆಸರು ಮತ್ತು ಇತರೆ ಮಳೆಯಿಂದ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಹಾನಿಯಾಗುತ್ತಿವೆ. ಗ್ರಾಮಗಳಲ್ಲಿ ಅಲ್ಲಲ್ಲಿ ನೀರು ನಿಂತಿರುವುದರಿಂದ ರೈತರು ಬೆಳೆದಿರುವ ಹೆಸರು ಮತ್ತು ಇತರೆ ಮಳೆಯಿಂದ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಹಾನಿಯಾಗುತ್ತಿವೆ. ಗ್ರಾಮಗಳಲ್ಲಿ ಅಲ್ಲಲ್ಲಿ ನೀರು ನಿಂತಿರುವುದರಿಂದ ತೊಂದರೆಯಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 194 ಮಿಲಿಮೀಟರ್ ಮಳೆಯಾಗಿದ್ದು ಸ್ವಲ್ಪ ದುರಸ್ತಿ ಮಾಡಿ ಮಳೆ ನಿಂತ ನಂತರ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳಬೇಕು ಎಂದು ಇದೇ ವೇಳೆ ಲೋಕೋಪಯೋಗಿ ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ನವಲಗುಂದ ತಾಲೂಕಿನ ಅರಭಾವಿ ಚಳ್ಳಕೇರಿ ರಾಷ್ಟ್ರೀಯ ಹೆದ್ದಾರಿ 45ರ ಕಿಲೋಮೀಟರ್ 95ರಿಂದ 95ರವರೆಗೆ, ನವಲಗುಂದ ತಾಲೂಕಿನ ಅರಭಾವಿ ಚಳ್ಳಕೇರಿ ರಾಷ್ಟ್ರೀಯ ಹೆದ್ದಾರಿ 45ರ ಕಿಲೋಮೀಟರ್ 95.95ರಿಂದ 97.00ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ನರಗುಂದ್ ಶಲ್ವಡಿ ರಸ್ತೆ ನಡುವೆ ಇರುವ ತಡಹಾಳ್ ಗ್ರಾಮದ ಹತ್ತಿರ ಸೇತುವೆ ಕೊಚ್ಚಿ ಹೋಗಿದೆ. ಗುಡಿಸಾಗರ, ನಾಗನೂರ್, ಸೊಟಕ್ನಾಳ್, ಕಡದಳ್ಳಿ, ತಡಹಾಳ್, ಕೊಂಗವಾಡ್ ಜಿಲ್ಲಾ ಮುಖ್ಯ ರಸ್ತೆಯ ಕಡದಳ್ಳಿ ಹಾಗೂ ಸೊಟಕ್ನಾಳ್ ಗ್ರಾಮ ವ್ಯಾಪ್ತಿಯಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ಇನ್ನು ಅನ್ನಿಗಿರಿ ತಾಲೂಕಿನ ನವಲಗುಂದ್, ಇಬ್ರಾಹಿಂಪುರ, ನಾವಳ್ಳಿ, ತುಪ್ಪದ ಕುರಹಟ್ಟಿ ಜಿಲ್ಲಾ ಮುಖ್ಯ ರಸ್ತೆ ಮಳೆಯಿಂದ ಹಾಳಾಗಿ ಕಿತ್ತು ಹೋಗಿದೆ. ಇನ್ನು ಅನುದಾನ ಬಿಡುಗಡೆ ಮಾಡಿಸಿ ನಾವಳ್ಳಿ ತುಪ್ಪದ ಕುರಹಟ್ಟಿ ಕ್ರಾಸ್ವರೆಗೆ ಕಾಮಗಾರಿ ಕೈಗೊಳ್ಳುವುದಾಗಿ ಶಾಸಕ NH ಕೋನರೆಡ್ಡಿ ತಿಳಿಸಿದರು. ಈ ವೇಳೆ ನವಲಗುಂದ ತಹಶೀಲ್ದಾರ್ ಸುಧೀರ್ ಸಾಹುಕಾರ್, PWD ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ SN ಸಿದ್ದಾಪುರ್, RWS ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲಂಗೋಟಿ, PWD ಸಹಾಯಕ ಇಂಜಿನಿಯರ್ NH ಭರಡಿ ಶೆಟ್ಟರ್, ತಾಲೂಕಾ ಪಂಚಾಯಿತಿ AD ಜಗದೀಶ್ ಹಡಪರ್, ಕೃಷಿ ಸಹಾಯಕ ನಿರ್ದೇಶಕ ತಿಪ್ಪೇಸ್ವಾಮಿ B, ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸದುಗೌಡ ಪಾಟೀಲ್, ಮುಖಂಡರುಗಳಾದ ಲಕ್ಷ್ಮಣ್ ನಿಡವನಿ, ಬಾಷುಸಾಬ್ ವಲ್ಲೆಪ್ಪನವರ್ ಹಾಗೂ ಗ್ರಾಮಸ್ಥರು ಈ ವೇಳೆ ಹಾಜರಿದ್ದರು. JSK ಕನ್ನಡ ನ್ಯೂಸ್, ನವಲಗುಂದ.